ಭರ್ಜರಿ ಆಟಕ್ಕೆ ಸಖತ್ತಾಗಿ ತಯಾರಾಗ್ತಿದ್ದಾರೆ ಬಿಗ್ ಸ್ಟಾರ್. ಎಲ್ಲರೂ ಫಾರ್ಮ್ ನಲ್ಲಿದ್ದಾರೆ, ಎಲ್ಲರೂ ವರ್ಕೌಟ್ ಮಾಡ್ತಿದ್ದಾರೆ. ಹೌದು, ಸ್ಯಾಂಡಲ್ವುಡ್ ಅಂಗಳದಲ್ಲಿ ಎಲ್ಲ ಬಿಗ್ ಸ್ಟಾರ್ಸ್ ಗಳು ಫುಲ್ ಫಾರ್ಮ್ ನಲ್ಲಿದ್ದಾರೆ. ಈ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ ಇವರೆಲ್ಲರೂ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಆಟ ಆಡೋದಕ್ಕೆ ಸಜ್ಜಾಗ್ತಿದ್ದಾರೆ. ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ದಾರೆ. ಅದರಂತೆ ಯಾವ ಸ್ಟಾರ್ ಏನೇನ್ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಡ್ ರಿಪೋರ್ಟ್ ಹೀಗಿದೆ ನೋಡಿ. ಕೆಜಿಎಫ್ ಧೂಳಲ್ಲಿ ಬೆವರು ಹರಿಸಿದ ಯಶ್. ದುಬಾರಿ ಸೆಟ್ ನಲ್ಲಿ ಕೆಜಿಎಫ್ ಮಸ್ತ್ ಶೂಟಿಂಗ್. ರಾಕಿಂಗ್ ಸ್ಟಾರ್ ಯಶ್ ಕಳೆದ ವರ್ಷ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಕೊಟ್ಟ ಮೇಲೆ ಮದುವೆ ಸಂಭ್ರಮದಲ್ಲಿ ಮಿಂದೆದ್ದು ಯಶೋ ಮಾರ್ಗದ ಜವಾಬ್ದಾರಿಯುತ ಕೆಲಸ ಮುಗಿಸಿ ರೀಸೆಂಟ್ ಆಗಿ ಕೆಜಿಎಫ್ ಸಿನಿಮಾದ ಶೂಟಿಂಗ್ ಶುರು ಮಾಡಿದ್ದಾರೆ. ಕೆಜಿಎಫ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ದುಬಾರಿ ವೆಚ್ಚದ ಚಿತ್ರ. ಉಗ್ರಂ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಹೊಂಬಾಳೆ ವಿಜಯ್ ಕಿರಗಂದೂರು ನಿರ್ಮಾಣದಲ್ಲಿ ತಯಾರಾಗ್ತಿರೋ ಸಿನಿಮಾ. ಯಶ್ ಔಟ್ ಅಂಡ್ ಔಟ್ ಮಾಸ್ ಲುಕ್ ನಲ್ಲಿ ಅಬ್ಬರಿಸೋಕೆ ಸಜ್ಜಾಗಿರೋ ಸಿನಿಮಾ. ಈ ಸಿನಿಮಾದ ಶೂಟಿಂಗ್ ಕೆಜಿಎಫ್ ನ ಚಿನ್ನದ ಗಣಿ ಧೂಳಲ್ಲಿ ಹಾಕಲಾಗಿರೋ ಬೃಹತ್ ಸೆಟ್ ನಲ್ಲಿ ಭರದಿಂದ ಸಾಗ್ತಿದೆ. ಬೆಳಗ್ಗೆ 7 ಗಂಟೆಗೆ ಶುರುವಾಗೋ ಶೂಟಿಂಗ್ ಸಂಜೆ 6 ಗಂಟೆಯವರೆಗೂ ನಡೀತಾ ಇದೆ. ಸತತ 20 ದಿನಗಳ ಶೆಡ್ಯೂಲ್ ಇರೋ ಕೆಜಿಎಫ್ ಮೊದಲ ಹಂತದ ಶೂಟಿಂಗ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬೆವರು ಹರಿಸ್ತಿದ್ದಾರೆ. ಯಾಕೆಂದ್ರೆ ಈ ಸಿನಿಮಾ ಆಕ್ಷನ್ ಪ್ಯಾಕ್ಡ್ ಆಗಿದ್ದು ಈ ಸಿನಿಮಾದ ಪ್ರತಿ ಫ್ರೇಮ್ಗೂ ಚಿತ್ರತಂಡ ಸಖತ್ ಎಫರ್ಟ್ ಹಾಕ್ತಿದ್ಯಂತೆ. ಅದಕ್ಕೆ ಸದ್ಯ ರಿಲೀಸ್ ಆಗಿರೋ ಒಂದಷ್ಟು ವರ್ಕಿಂಗ್ ಸ್ಟಿಲ್ಸ್ ಸಾಕ್ಷಿಯಾಗ್ತಿದೆ. ಅಂಜನಿ ಪುತ್ರದ ಸನ್ನಿಧಿಯಲ್ಲಿ ಪುನೀತ್ ಪ್ರವರ. ರಾಜಕುಮಾರ ರಿಲೀಸ್, ಅಂಜನಿ ಪುತ್ರ ಶೂಟಿಂಗ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈಗ ದಿನಾ ಸುದ್ದಿಯಲ್ಲಿರೋ ಕನ್ನಡದ ಏಕೈಕ ಟಾಪ್ ಸ್ಟಾರ್. ಯಾಕಂದ್ರೆ ಒಂದು ಕಡೆ ಅವರು ಅಭಿನಯಿಸಿರುವ ಬಹುನಿರೀಕ್ಷಿತ ರಾಜಕುಮಾರ ಸಿನಿಮಾ ರಿಲೀಸ್ ಆಗ್ತಿದೆ. ಮತ್ತೊಂದು ಕಡೆ ಅವರು ರೀಸೆಂಟ್ ಆಗಿ ಸೆಟ್ಟೇರಿಸಿದ ಎ ಹರ್ಷ ನಿರ್ದೇಶನದ ಎನ್ ಕುಮಾರ್ ನಿರ್ಮಾಣದ ಅಂಜನಿ ಪುತ್ರ ಶೂಟಿಂಗ್ ಭರದಿಂದ ಸಾಗ್ತಿದೆ. ಮುಹೂರ್ತ ಮುಗಿಸಿ ಶೂಟಿಂಗ್ ಶುರು ಮಾಡಿದ ಅಂಜನಿ ಪುತ್ರ ಚಿತ್ರದ ಶೂಟಿಂಗ್ ಆಗ್ಲೇ ಅರ್ಧ ಭಾಗ ಮುಗಿದಿದ್ದು ಅದೇ ರಿದಮ್ ನಲ್ಲೇ ಮುಂದುವರಿತಾ ಇದೆ. ಪುನೀತ್ ರಾಜ್ಕುಮಾರ್, ಕಿರಿಕ್ ಪಾರ್ಟಿ ಖ್ಯಾತಿಯ ರಶ್ಮಿಕಾ ಮಂದಣ್ಣ, ಚಿಕ್ಕಣ್ಣ ಅಭಿನಯಿಸ್ತಾ ಇರುವಂತ ಸನ್ನಿವೇಶಗಳ ಶೂಟಿಂಗ್ ಭರದಿಂದ ಸಾಗ್ತಿದೆ. ಅಂಜನಿ ಪುತ್ರ ಚಿತ್ರದ ವರ್ಕಿಂಗ್ ಸ್ಟಿಲ್ಸ್ ಹೀಗಿವೆ ನೋಡಿ. ಹೆಬ್ಬುಲಿಗೆ 25 ದಿನ ಆಯ್ತು. ಸುದೀಪ್ ವಿಲನ್ಗೆ ಎಂಟ್ರಿ ಕೊಟ್ರು. ವಿ ಲುಕ್ ಗಾಗಿ ಸುದೀಪ್, ಶಿವಣ್ಣ ಏನ್ ಮಾಡ್ತಿದ್ದಾರೆ? ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾ ಯಶಸ್ವಿ 25 ದಿನ ಕಂಪ್ಲೀಟ್ ಆಗಿದೆ. ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಗಳಿಕೆಯೊಂದಿಗೆ ಮುನ್ನುಗ್ತಾ ಇರುವಂತಹ ಈ ಚಿತ್ರದ ನಂತರ ಕಿಚ್ಚ ಸುದೀಪ್ ಈ ಹಿಂದೆಯೇ ಹೇಳಿದಂತೆ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ದಿ ವಿಲನ್ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಂತೆ ವಿ ಲುಕ್ ಗಾಗಿ ಕಿಚ್ಚ ಸುದೀಪ್ ಭರ್ಜರಿ ಕಸರತ್ತನ್ನ ಮಾಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಈ ಸಿನಿಮಾಗಾಗಿ ಜಿಮ್ ನಲ್ಲಿ ದೈಹಿಕ ಕಸರತ್ತು ಮಾಡ್ತಿದ್ದಾರಂತೆ. ಅಂದಹಾಗೆ ಏಪ್ರಿಲ್ ಮೊದಲ ವಾರದಲ್ಲಿ ವಿ ಲುಕ್ ನ ಅಸಲಿ ಝಲಕ್ ರಿಲೀಸ್ ಆಗಲಿದ್ದು ಅಲ್ಲಿಂದ ವಿಲನ್ ರೆಗ್ಯುಲರ್ ಶೂಟಿಂಗ್ ಶುರುವಾಗಲಿದೆಯಂತೆ. ಅಂದಹಾಗೆ ಶಿವಣ್ಣ ಸದ್ಯ ಬೇರೆ ಸಿನಿಮಾಗಳ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದು ಸದ್ಯದಲ್ಲೇ ವಿಲನ್ ಟೀಮ್ಗೆ ಜಾಯ್ನ್ ಆಗಲಿದ್ದಾರಂತೆ. ಕಟಾರ್ ನಲ್ಲಿ ಲೀಡರ್ ಶಿವಣ್ಣನ ಡುಯೆಟ್ ಸಾಂಗ್.
ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರೀಸೆಂಟ್ ಆಗಿ ಶಬರಿಮಲೆ ಯಾತ್ರೆ ಮುಗಿಸಿ ಬಂದಿದ್ದಾರೆ. ಅದರ ಬೆನ್ನಲ್ಲೇ ಲೀಡರ್ ಸಿನಿಮಾದ ಡುಯೆಟ್ ಸಾಂಗ್ ಶೂಟಿಂಗ್ ಗಾಗಿ ಕಟಾರ್ಗೆ ಹೋಗಿದ್ದಾರೆ. ಕಟಾರ್ನಲ್ಲಿ ಲೀಡರ್ ಶೂಟಿಂಗ್ ಭರದಿಂದ ನಡೆಯುತ್ತಿದೆ. ಶಿವಣ್ಣ ಮತ್ತು ಪ್ರಣೀತಾ ನಡುವಿನ ರೊಮ್ಯಾಂಟಿಕ್ ಸಾಂಗ್ ಶೂಟಿಂಗ್ ಜೋರಾಗಿ ಸಾಗ್ತಾ ಇದೆ. ಕಟಾರ್ನ ರಮಣೀಯ ತಾಣಗಳಲ್ಲಿ ಲೀಡರ್ ಸಾಂಗ್ ಶೂಟಿಂಗ್ ನಡೀತಾ ಇದೆ. ಅದರ ಕಂಪ್ಲೀಟ್ ಝಲಕ್ ಹೀಗಿದೆ ನೋಡಿ. ಹೇಗಿದೆ ಗೊತ್ತಾ ಉಪ್ಪಿ 50ನೇ ಸಿನಿಮಾ ತಯಾರಿ. ರಿಯಲ್ ಸ್ಟಾರ್ ಉಪೇಂದ್ರ ಈಗ ಉಪ್ಪಿ ರುಪ್ಪಿ ಚಿತ್ರದ ಶೂಟಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಪೇಂದ್ರ ರಚಿತಾ ರಾಮ್ ಅಭಿನಯದಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ. ಈ ಚಿತ್ರದ ಶೂಟಿಂಗ್ ಭರದಿಂದ ಸಾಗ್ತಿದೆ. ಇದರ ನಡುವೆಯೇ ಉಪ್ಪಿ ತಮ್ಮ 50ನೇ ಚಿತ್ರದ ತಯಾರಿಯಲ್ಲಿದ್ದಾರೆ. ವಿಶೇಷ ಅಂದ್ರೆ ಉಪ್ಪಿನೇ ಖುದ್ದು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಲಿರುವಂತಹ ಈ ಚಿತ್ರಕ್ಕಾಗಿ ಸಾಕಷ್ಟು ಗೆಟಪ್ ಗಳನ್ನ ಟ್ರೈ ಮಾಡ್ತಿದ್ದಾರಂತೆ. ಜೊತೆಗೆ ಖುದ್ದು ಉಪೇಂದ್ರ ಒಂದು ಲೈನ್ ಇಟ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಕೂಡ ಮಾಡ್ತಾ ಇದ್ದಾರಂತೆ. ಅದ ಹಾಗೆ ಈ ಬಾರಿ ಬರ್ತ್ಡೇಗೆ ಉಪ್ಪಿ ತಮ್ಮ 50ನೇ ಚಿತ್ರದ ಬಗ್ಗೆ ಗುಟ್ಟು ಬಿಟ್ಟು ಕೊಡಲಿದ್ದಾರಂತೆ. ಸೃಷ್ಟಿಕರ್ತಾಯ ವಿದ್ಮಹೇ ವಿಧಾತಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ವಿಧಾತಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ರಿಲೀಸ್ಗೆ ರೆಡಿಯಾಗಿದೆ ಬಹು ನಿರೀಕ್ಷಿತ ಮಾಸ್ತಿ ಗುಡಿ. ಕನಕ ಚಿತ್ರದ ಫೈಟ್ ಶೂಟಿಂಗ್ ನಲ್ಲಿ ದುನಿಯಾ ವಿಜಯ್. ಸೂಪರ್ ಸ್ಟಾರ್ ದುನಿಯಾ ವಿಜಯ್ ಅಭಿನಯದ ಮಾಸ್ತಿ ಗುಡಿ ಸಿನಿಮಾ ಸದ್ಯ ರಿಲೀಸ್ಗೆ ರೆಡಿಯಾಗಿದೆ. ಮಾಸ್ತಿ ಗುಡಿಯ ಬೆನ್ನಿಗೆ ದುನಿಯಾ ವಿಜಯ್, ಆರ್ ಚಂದ್ರು ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಕನಕ ಚಿತ್ರದ ಶೂಟಿಂಗ್ ಭರದಿಂದ ಸಾಗ್ತಿದೆ. ಅದರಂತೆ ಈಗ ಮಿನರ್ವಾ ಮಿಲ್ ನಲ್ಲಿ ಒಂದು ಥ್ರಿಲ್ಲಿಂಗ್ ಫೈಟ್ ಶೂಟ್ ನಡೀತಾ ಇದ್ದು ಡಿಫರೆಂಟ್ ಡ್ಯಾನಿ ಈ ಸಾಹಸವನ್ನ ಸಂಯೋಜಿಸ್ತಾ ಇದ್ದಾರೆ. ಕನಕ ಈಗ ಆಲ್ಮೋಸ್ಟ್ ಒಂದು ಫೈಟ್ನ 7-8 ದಿನದಿಂದ ಶೂಟ್ ಮಾಡ್ತಾ ಇದ್ವಿ. ಡಿಫ್ರೆಂಟಾಗಿ ಏನೋ ಮಾಡಬೇಕು ಅನ್ನೋದು ಹೊಸದಾಗಿ. ಯಾಕಂತಂದರೆ ಇವತ್ತು ಕಾಂಪಿಟೇಷನ್ ಎಲ್ಲ ಭಾಷೆ ಸಿನಿಮಾಗಳ ಜೊತೆಗೆ ನಮ್ಮಲ್ಲೂ ಕೂಡ ಎಲ್ಲ ಥರದ ಸಿನಿಮಾಗಳು ಬರ್ತಿದ್ದಾವೆ. ಸೊ ಹಂಗಾಗಿ ಎಲ್ಲ ಥರದ ಜನಗಳಿಗೂ ನಾವು ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ಒಂದು ಆ್ಯಕ್ಷನ್ ಎಪಿಸೋಡ್ನ ದುನಿಯಾ ವಿಜಯ್ ಅವರಿದ್ದರೆ ಎಲ್ಲರಿಗೂ ಜಬರ್ದಸ್ತ್ ಆ್ಯಕ್ಷನ್ಸ್ ಇರಲೇಬೇಕು. ಮುಗುಳು ನಗೆ ಶೂಟಿಂಗ್ ನಲ್ಲಿ ಗೋಲ್ಡನ್ ಸ್ಟಾರ್ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಮುಗುಳು ನಗೆ ಚಿತ್ರದ ಶೂಟಿಂಗ್ ನಲ್ಲಿ ಗಣೇಶ್ ತೊಡಗಿಸಿಕೊಂಡಿದ್ದಾರೆ. ಗ್ಯಾಪ್ ಬಿಡದೆ ಶೂಟ್ ಮಾಡ್ತಾ ಇರೋ ಮುಗುಳು ನಗೆ ಚಿತ್ರದ ಶೂಟಿಂಗ್ ಆಗ್ಲೇ ಕೊನೆ ಹಂತ ತಲುಪಿದೆ. ಅದ ಹಾಗೆ ಗಣೇಶ್ ಅಭಿನಯದ ಮತ್ತೊಂದು ಸಿನಿಮಾ ಪಟಾಕಿ ರಿಲೀಸ್ಗೆ ರೆಡಿಯಾಗಿದೆ. ಮಫ್ತಿ ಶೂಟಿಂಗ್ ನಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ನರ್ತನ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಮಫ್ತಿ ಚಿತ್ರದ ಶೂಟಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸ್ಪೆಷಲ್ ಅಪಿಯರೆನ್ಸ್ ಇರೋ ಈ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗ್ತಿದೆ. ಒಟ್ಟಾರೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಗ್ ಸ್ಟಾರ್ಸ್ ಗಳು ಫುಲ್ ಬ್ಯುಸಿ ಆಗಿದ್ದಾರೆ. ಹೊಸತನಕ್ಕಾಗಿ ಹೊಸ ಬಗೆಯ ಸಿನಿಮಾಗಾಗಿ ಶ್ರಮ ಹಾಕ್ತಿದ್ದಾರೆ, ಬೆವರು ಹರಿಸ್ತಾ ಇದ್ದಾರೆ. ಇವರ ಶ್ರಮದ ಫಲ ಹೇಗಿರುತ್ತೆ ಅನ್ನೋದು ಈ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ ಗೊತ್ತಾಗಲಿದೆ. ಪ್ರವೀಣ್ ಏಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ9.